Pen. Very good. Scan. 500 rupees. Very good. Numbers. Number scan. 8. Okay. EN. Okay. 362. Okay. 191. Okay. Very good. Scan. 10 rupees. ಈ ಗಾಂಧಾರಿ ವಿದ್ಯೆ ಅಂತಕ್ಕಂಥದ್ದು ಹಿಂದಿನ ಪುರಾತನ ಕಾಲದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಗುರುಗಳಾದ ಯರಸ್ವಾಮಿ ಅವರು ಇದನ್ನ ಸಂಸ್ಥಾಪಕರು. ಇದನ್ನ ಗಾಂಧಾರಿ ಅಂದರೆ ಕಣ್ಣು ಕಟ್ಟಿಯೂ ಸಹ ನಮ್ಮ ಮಕ್ಕಳು ವಿದ್ಯೆಯನ್ನು ಕಲಿಬಹುದು, ಅವರು ಕಣ್ಣು ಕಟ್ಟಿ ಸಹ ಐಡೆಂಟಿಫೈ ಮಾಡ್ಬೋದು, ಕಣ್ಣು ಕಟ್ಟಿ ಸ್ಮೆಲ್ಲನ್ನು ಹಿಡಿದು ಗುರುತಿಸ್ಬೋದು ಅನ್ನೋ ಒಂದು ಇದರಿಂದ ಅವರು ಕಂಡುಹಿಡಿತಾರೆ. ಅದನ್ನು ನಾವು ಈ ಮಕ್ಕಳ ಮೇಲೆ ಪ್ರಯೋಗ ಮಾಡಿದಾಗ ಆ ಮಕ್ಕಳಿಗೆ ಈ ಗಾಂಧಾರಿ ವಿದ್ಯೆಯನ್ನು ಕಲಿತಿದ್ದೇ ಹೋದಾದಲ್ಲಿ ಮಕ್ಕಳಲ್ಲಿ ಕೆಟ್ಟ ಅಭ್ಯಾಸಗಳಿರ್ತವೆ, ಅವರಿಗೆ ಭಯ ಇರ್ತದೆ, ಕೆಲವರಿಗೆ ದುರ್ನಡತೆಗಳಿರ್ತವೆ. ಈ ವಿದ್ಯೆಯನ್ನು ಕಲಿತಿದ್ದೇ ಹೋದಾದಲ್ಲಿ ಮಕ್ಕಳು ಭಯದಿಂದ ದೂರ ಹೋಗ್ತಾರೆ, ಕೆಟ್ಟ ವರ್ತನೆಗಳಿಂದ ದೂರ ಹೋಗ್ತಾರೆ, ಮತ್ತು ಕೆಟ್ಟ ಅಭ್ಯಾಸಗಳಿಂದ ದೂರ ಹೋಗ್ತಾರೆ. ಇವತ್ತಿನ ಒಂದು ಯುಗದಲ್ಲಿ ಮೊಬೈಲು, ಟಿ ವಿ, ಮಾಧ್ಯಮಗಳ ಮೊರೆಯನ್ನು ಮಕ್ಕಳು ಹೋಗಿದ್ದಾರೆ. ಇದು ಚಿಂಟು, ಅದು ಇದು ಅಂತ. ಈ ಗಾಂಧಾರಿ ವಿದ್ಯೆಯನ್ನು ಕಲಿತಿದ್ದೇ ಹೋದಲ್ಲಿ ಅವರು ಐಡೆಂಟಿಫೈ ಮಾಡೋದ್ರಿಂದ ಮಕ್ಕಳು 100ಕ್ಕೆ 100% ವಿದ್ಯಾವಂತರಾಗ್ತಾರೆ ಮತ್ತು ಏಕಾಗ್ರತೆಯನ್ನು ಹೊಂದಿ ಅವರು ಸಾತ್ವಿಕ ಆಹಾರದ ಕಡೆಗೆ ಬರುವುದರಿಂದ ಮಕ್ಕಳು ಅತ್ಯುತ್ತಮ ವಿದ್ಯಾಭ್ಯಾಸವನ್ನು ಹೊಂದಿ ಸೂಕ್ತ ಮನಸ್ಸಿಗೆ ಹೊಂದಿ ಮೈಂಡ್ ಪವರ್ ಹೆಚ್ಚಾಗುತ್ತದೆ, ಮೈಂಡ್ ಫೋಕಸ್ ಹೆಚ್ಚಾಗುತ್ತದೆ. ಆದ್ದರಿಂದ ಮಕ್ಕಳು ಈ ಗಾಂಧಾರಿ ವಿದ್ಯೆ ಕಲಿಯೋದ್ರಿಂದ ಉತ್ತಮ ಅಭ್ಯಾಸಗಳನ್ನು ಬೆಳೆಸ್ಕೊಳ್ತಾರೆ ಮತ್ತು ಅವರು ವಿದ್ಯಾವಂತರಾಗಿ ಈ ದೇಶದ ಯಾರು ಮಹಾನ್ ವ್ಯಕ್ತಿಗಳಿದ್ದಾರೋ ಅವರು ಕೆಟ್ಟ ವ್ಯಕ್ತಿಗಳೇ, ಅವರನ್ನು ಸೂಕ್ತ ಮನಸ್ಸಿಗೆ ನಾವು ತಂದಾಗ ಈ ದೇಶದ ಅತ್ಯುನ್ನತ ವ್ಯಕ್ತಿಗಳಾಗಿದ್ರಲ್ಲಿ ಯಾವುದೇ ಪ್ರಶಂಸೆ ಇಲ್ಲ. ಆದ್ದರಿಂದ ಮಕ್ಕಳಿಗೆ ಈ ಗಾಂಧಾರಿ ವಿದ್ಯೆಯನ್ನು ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳಿಗೂ ಈ ಗಾಂಧಾರಿ ವಿದ್ಯೆಯ ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಹಿಂದಿನ ಕಾಲದ ಋಷಿಮುನಿಗಳ ಗಾಂಧಾರಿ ವಿದ್ಯೆ ಕೊಡ್ತಾ ಇದ್ರು, ಬರ್ತಾ ಬರ್ತಾ ಕ್ಷೀಣವಾಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಈ ಇಂಗ್ಲೀಷ್ ಟೀಚಿಂಗು ಅದೆಲ್ಲ ಬಂದು ನಮ್ಮ ಸಂಸ್ಕೃತಿ ಹೋಗ್ಬಿಟ್ಟಿದೆ. ಸೊ ಈ ಸಮಯದಲ್ಲಿ ಗಾಂಧಾರಿ ವಿದ್ಯೆ ಕಲಿಯೋದ್ರಿಂದ ಮಕ್ಕಳು ಒಂದೊಳ್ಳೆ ದೃಷ್ಟಿಕೋನ ಬರುತ್ತಾ ಅಂತ ಹೇಳ್ತೀರಾ? ಹೌದು, ಯಾಕಂದರೆ ಇವತ್ತು ಈ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಮಕ್ಕಳಿಗೆ ಒತ್ತಡ ಇರಲಿಲ್ಲ, ಅವರು ಕಲಿತಕ್ಕಂಥ ವಿದ್ಯಾಭ್ಯಾಸದ ಹೆಚ್ಚಿನ ಗಮನವನ್ನು ಕೊಡ್ತಿದ್ರು. ಇವತ್ತು ಇಂಗ್ಲೀಷಿನ ಶಿಕ್ಷಣದ ವ್ಯಾಮೋಹದ ಕಡೆಯಿಂದ ಮಕ್ಕಳಿಗೆ ಸಾತ್ವಿಕ ಆಹಾರವೂ ಇಲ್ಲದೆ ಮತ್ತು ಮಕ್ಕಳಿಗೆ ಹೆಚ್ಚಿನ ಒತ್ತಡವನ್ನು ತಗೊಂಡು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಗುರುಕುಲ ಪದ್ಧತಿಯಲ್ಲಿ ಮಕ್ಕಳಿಗೆ ಒತ್ತಡವನ್ನು ಕೊಡದೆ 64 ವಿದ್ಯೆಗಳನ್ನು ಕಲಿಸ್ತಾ ಇದ್ರು. ಇವತ್ತಿನ ಒಂದು ವಿದ್ಯೆಗೆ ಹೆಚ್ಚಿನ ಒತ್ತಡವನ್ನು ಕೊಟ್ಟು ಅವರಿಗಿರ್ತಕ್ಕಂಥ ಸಂಸ್ಕಾರ ಮತ್ತು ನಡತೆ, ಈ ಸಾಮಾಜಿಕ ದೃಷ್ಟಿಕೋನವನ್ನೇ ಹೊರಗೆ ಬಂದಿದ್ದಾರೆ. ಆದ್ದರಿಂದ ಈ ಗಾಂಧಾರಿ ವಿದ್ಯೆಯನ್ನು ಕಲಿಸಿದ್ದವರಲ್ಲಿ ಮುಂದಿನ ದಿನಗಳಲ್ಲಿ ಅವರು ಉತ್ತಮ ವ್ಯಕ್ತಿಗಳಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ಆ ಭೀತರಿ ಇರ್ತಕ್ಕಂಥ ಇಂಗ್ಲೀಷ್ ಇರ್ತಕ್ಕಂಥ ನೋಡಿ ಈ ಯುಗದಲ್ಲಿ ಯಾರು ಹೈಯೆಸ್ಟ್ ಓದಿರ್ತಾರೆ ಅಂದರೆ ಡಾಕ್ಟರ್ ಯಾರು ಇರ್ತಾರೆ, ಯಾರು ಅತ್ಯುನ್ನತ ಹುದ್ದೆಗೆ ಹೋಗಿರ್ತಾರೆ ಅವರೇ ಈ ದಿನಗಳಲ್ಲಿ ಹ್ಯಾಂಗಿಗೆ ಹೋಗ್ತಕ್ಕಂಥ ಉದ್ದೇಶವನ್ನು ಹೊಂದ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಭಯದ ವಾತಾವರಣ, ಅವರಿರ್ತಕ್ಕಂಥ ಶಕ್ತಿ ಕುಂದಿರ್ತದೆ, ಬರೀ ಇಂಗ್ಲೀಷ್ ವ್ಯಾಮೋಹದ ಕಡೆ ಹೋಗ್ತಾ ಇರೋದ್ರಿಂದ ಅವರಿಗೆ ಆದ ಶಕ್ತಿ ಇರಲಿಕ್ಕಿಲ್ಲ. ಈ ಗಾಂಧಾರಿ ವಿದ್ಯೆ ಕಲಿತಾಗ ಅವರು ಗುರುಕುಲ ಪದ್ಧತಿ ಇರೋದ್ರಿಂದ ಆ ಭಯದಿಂದ ಹೊರಗೆ ಬಂದಿರ್ತಾರೆ, ಸೂಕ್ತ ಮನಸ್ಸಿಗೆ ಹೋಗಿರ್ತಾರೆ, ಮೈಂಡ್ ಪವರ್ ಫೋಕಸ್ ಹೆಚ್ಚಾಗಿರ್ತದೆ. ಆದ್ದರಿಂದ ಈ ಗಾಂಧಾರಿ ವಿದ್ಯೆಯನ್ನು ಕಲಿಯೋದು ಪ್ರತಿಯೊಬ್ಬ ಮಕ್ಕಳು ಅವಶ್ಯಕತೆ ಇದೆ ಅಂತ ನಾವು ಈ ದಿನಗಳಲ್ಲಿ ಹೇಳ್ತಾ ಇದ್ದೇವೆ. ಈಗ ಗಾಂಧಾರಿ ವಿದ್ಯೆ ಅಂದರೆ ಏನು? ಗಾಂಧಾರಿ ವಿದ್ಯೆ ಯಾವಾಗಿಂದ ಅಂದರೆ ಎಷ್ಟು ವರ್ಷ ಮಕ್ಕಳಿಂದ ಕಲಿಯಬಹುದು? ಇದು ಗಾಂಧಾರಿ ವಿದ್ಯೆ ಅಂದರೆ ಧ್ಯಾನ, ಯೋಗ, ಪ್ರಾಣಾಯಾಮ ಇದನ್ನು ಯಾರು ಹೆಚ್ಚಾಗಿ ಮಾಡಿ ಅವರ ಥರ್ಡ್ ಓಪನ್ ಮಾಡ್ತೇವೆ ಅವರಿಗೆ, ಅಂದರೆ 3ನೇ ಇಂದ್ರಿಯವನ್ನು ಓಪನ್ ಮಾಡಿದಾಗ 6ನೇ ಇಂದ್ರಿಯವನ್ನು ಪ್ರಚಲಿತಗೊಳಿಸಿದಾಗ ಇದು ಅವರು ಕಣ್ಣು ಕಟ್ಟದಾಗಲೂ ಸಹ ಮನುಷ್ಯ ಯಾವುದನ್ನು ನೋಡ್ಬೋದು ಅನ್ನೋದನ್ನು ಇದರಲ್ಲಿ ಗೊತ್ತಾಗ್ತದೆ. ನಾವು ಅಷ್ಟೇ ಧ್ಯಾನ ಸ್ಥಿತಿಯಲ್ಲಿದ್ದಾಗ ಕಣ್ಣು ಮುಚ್ಚಿದಾಗ ನಾವು ಏನು ಬೇಕಾದ್ರೂ ವಿಜುವಲೈಸ್ ಮಾಡ್ಬೋದು. ಆದ್ದರಿಂದ ಈ ಮಕ್ಕಳಿಗೂ ಸಹ ಕಣ್ಣು ಕಟ್ಟಿದಾಗ ಅದೆಲ್ಲ ನಾವು ಹೇಗೆ ವಿಜುವಲೈಸ್ ಮಾಡ್ತೇವೋ ಮಕ್ಕಳು ಸಹ ಅದನ್ನು ವಿಜುವಲೈಸ್ ಮಾಡ್ತಾರೆ. ಕಣ್ಣು ಕಟ್ಟಿ ಎಲ್ಲದನ್ನು ಕಾಣಿಸ್ತಕ್ಕಂಥ ಶಕ್ತಿ ಈ ಯೂನಿವರ್ಸ್ ನಮಗೆ ಕೊಟ್ಟಿದೆ. ಅಂದ್ರೆ ಎಷ್ಟು ವರ್ಷದಿಂದ ಕಲಿಬಹುದು ಇದನ್ನ? 5ರಿಂದ ಒಂದು 16ರಿಂದ 17 ವರ್ಷದ ಮಕ್ಕಳು ಗಾಂಧಾರಿ ವಿದ್ಯೆಯನ್ನು ಕಲಿಬಹುದು. ಈಗ ನಿಮ್ಮಲ್ಲಿ ಸುಮಾರು ಜನ ಕಲಿತ್ಬಿಟ್ಟು ಅದರಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ. ಯಾವುದಾದ್ರು ಒಂದು ಎಕ್ಸಾಂಪಲ್ ಹೇಳ್ಬೋದು ಆ ಮಕ್ಕಳಿಗೆ ಈ ಥರ ದಡ್ಡರಿದ್ರು ಒಳ್ಳೆ ಚೆನ್ನಾಗಿ ಬರ್ತಾ ಇದ್ದಾರೆ, ಈಗ ಕ್ಲಾಸಲ್ಲಾಗಲಿ ಟಾಪಲ್ಲಿ ಇದ್ದಾರೆ ಅಂತ ಒಂದು ಎಕ್ಸಾಂಪಲ್ ಯಾವುದಾದ್ರು? ಅಲ್ಲ, ಈಗ ಆಲ್ರೆಡಿ ನಮ್ಮಲ್ಲಿ ಗಾಂಧಾರಿ ವಿದ್ಯೆ ಕಲಿತಕ್ಕಂಥ ಮಕ್ಕಳು ಈಗ 100% ರಿಸಲ್ಟ್ ಬಂದಿದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಈ ಮಾಧ್ಯಮದ ಮುಖಾಂತರನೇ ಅವರನ್ನು ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸ್ ಮಾಡಿ ಅವರನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ.
ಅವರನ್ನು ತೋರಿಸ್ಕೊಡ್ತೇವೆ. ಇದರಿಂದ ಅವ್ರ ವಿದ್ಯಾ ಕಲಿತದಿಂದಲೇ 100% ರಿಸಲ್ಟ್ ಬಂತು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ವಿಡಿಯೋ ಮುಖಾಂತರ ನಾವು ಹೇಳೋದ್ರಿಂದ ಪ್ರಯೋಜನ ಇಲ್ಲ, ಅವರನ್ನು ಮಾಧ್ಯಮದ ಮುಖಾಂತರ ತರ್ತೇವೆ. ಇವತ್ತಿನ ದಿನ ಏನು ತೋರಿಸ್ಕೊಡ್ತಾ ಇದ್ದಾರೆ ಗುರುಗಳೇ? ಈ ಮಕ್ಕಳಿಗೆ ಈಗ ಈ ಕಲರ್ಸನ್ನು ಬಾಲನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದಾಗ್ಬೋದು, ಈ ಚಿತ್ರಗಳನ್ನು ಗುರುತಿಸ್ಕೊಂಥದ್ದಾಗ್ಬೋದು, ಸ್ಮೆಲ್ಲನ್ನು ಹಿಡಿತಕ್ಕಂಥದ್ದು, ಸ್ಮೆಲ್ಲನ್ನು ಮಾಡಿ ಅವರು ಮತ್ತೊಬ್ಬರನ್ನ ಎಲ್ಲಿರ್ತಾರೆ ಅದನ್ನು ಹುಡುಕ್ತಕ್ಕಂಥ ವಿಷಯವನ್ನು ಹೇಳ್ಬೋದು. ಸ್ಮೆಲ್ ಅಂದರೆ ಯಾವ ರೀತಿ? ಮನುಷ್ಯ ಆ ಕಣ್ಣು ಮಟ್ಟಿದಂಥ ಮಗು ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥಲ್ಲ, ಅವನು ಈ ಥರ ಅಂತ ಸ್ಮೆಲ್ ಹಿಡಿದಾಗ ಆ ಮನುಷ್ಯನ ಸ್ಮೆಲ್ಲನ್ನೇ ಕಂಡು ಅವ್ನು ಬೇರೆ ಕಡೆ ಹೋದಾಗ ಆ ವ್ಯಕ್ತಿನೇ ಕರೆಕ್ಟ್ ಐಡೆಂಟಿಫೈ ಮಾಡ್ತಾರೆ. ಇದು ಡಾಗ್ ಸ್ಮೆಲ್ ಅಂತ ಹೇಳ್ತೀವಿ. ಆ ಥರ ಸ್ಮೆಲ್ನಿಂದಲೂ ಆ ವ್ಯಕ್ತಿಗಳನ್ನು ಕಂಡಿರ್ತಕ್ಕಂಥ ಒಂದು